ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕೇಸ್ ಹೈಕೋರ್ಟ್ನಿಂದ ರಿಲೀಫ್ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಕೋರ್ಟ್ ಆದೇಶ ನೋಡಿಲ್ಲ. ಕೋರ್ಟ್ ಆ ರೀತಿ ನಿರ್ಧಾರ ತಗೊಂಡ ಮೇಲೆ ನಾವು ಕಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಮೂಡಾದಲ್ಲಿ ಅಲ್ಲಿ ತಪ್ಪುಗಳಾಗಿವೆ ಅನ್ನೋದು ಪ್ರತಿಯೊಬ್ಬರಿಗೂ ತೆರೆದ ಕನ್ನಡಿಯಂತೆ ಇದೆ. ತಪ್ಪು ಮಾಡದೆ ಇದ್ದಿದ್ರೆ ಸೈಟ್ ವಾಪಸ್ ಯಾಕೆ ಕೊಡ್ತಾ ಇದ್ರು? ಕೋರ್ಟ್ ಏನೇ ತೀರ್ಮಾನ ತೆಗೆದುಕೊಂಡ್ರು ನಾವು ಒಪ್ಪಬೇಕಾಗತ್ತೆ ಅಂತ ಹೇಳಿದ್ರು. ಅದು ನಾನು ಟಿವಿ ನೋಡ್ಬೇಕಂತ ಮಾಡಿದೆ. ಇಲ್ಲಿ ಪ್ರೆಸ್ ಮೀಟ್ ಸಲ ಬಂದೆ, ನಾನು ಟಿವಿ ನೋಡಲಿಲ್ಲ. ಈಗ ಕೋರ್ಟನ್ನೇ ಅದ ಥರ ನಿರ್ಧಾರ ತಗೊಂಡ್ಮೇಲೆ ನಾವೇನು ಕಮೆಂಟ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ತಪ್ಪುಗಳಾಗಿದೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ತೆರೆದ ಕನ್ನಡಿ ಅಂತ ಇದೆ. ಅದು ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು. ತಪ್ಪು ಮಾಡಿದ್ರೆ ಹೊಳೆ ಕೊಡ್ತಿದ್ರು ಅವರು. ತಪ್ಪು ಮಾಡಿದ್ದಾರೆ ಅನ್ನೋ ಸಲ ಹೊಳೆ ಕೊಟ್ಟಿದ್ದಾರೆ. ಮತ್ತು ಕೋರ್ಟ್ ಯಾವ ರೀತಿ ಆರ್ಡರ್ ಮಾಡಿದೆ ಅನ್ನೋಂಥದ್ದಕ್ಕೆ ನಾನು ನೋಡಿಲ್ಲ. ಮತ್ತು ಅದ್ರ ಮೇಲೆ ಕಮೆಂಟ್ ಮಾಡಿಸೋ ಕೋರ್ಟಿನ ವಿರೋಧವಾಗಿ ನಾವು ಕಮೆಂಟ್ಸ್ ಮಾಡೋದು ಸರಿ ಅಲ್ಲ. ಕೋರ್ಟ್ ಏನೇ ಬಂದತ್ತೆ. ಮೂಡಾಕ್ಕೆ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ಧಾರವಾಡ ಹೈಕೋರ್ಟ್ ವಜಾಗೊಳಿಸಿದ್ದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಹೋರಾಟದಲ್ಲಿ ಹಿನ್ನಡೆಯಾಗಿದೆ. ಮುಂದೆ ಕಾನೂನು ಹೋರಾಟ ಮುಂದುವರಿಸುವೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇನೆ ಎಂದು ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಸರ್, ನಮ್ಮ ಅರ್ಜಿ ವಜಾಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಪಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಮೂಡಾ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂಬ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಇದೀಗ ಈ ವಿಚಾರಕ್ಕೆ ಸ್ನೇಹಮಯಿ ಕೃಷ್ಣ ಪರ ವಕೀಲ ಲಕ್ಷ್ಮಣ್ ಕುಲಕರ್ಣಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಪರ ತೀರ್ಪು ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ವು. ಆದರೆ ಘನ ನ್ಯಾಯಾಲಯ ನಮ್ಮ ಅರ್ಜಿಯನ್ನ ತಿರಸ್ಕರಿಸಿದೆ. ಹಿಂದೆ ನಾವು ಕೋರ್ಟ್ ಆದೇಶದ ಪ್ರತಿಯನ್ನ ಪಡಿತೇವೆ. ಅದನ್ನ ಸ್ಟಡಿ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತೇವೆ ಅಂತ ಹೇಳಿದ್ರು. ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಸುಪ್ರೀಂ ಕೋರ್ಟ್ ಹೋಗೋದು ಪಕ್ಕ. ಸರ್, ನಮಗೆ ವಿಶ್ವಾಸ ಇತ್ತು. ಸಂಪೂರ್ಣವಾದಂತಹ ವಾದಗಳನ್ನು ನಾವು ಮಾಡಿದ್ವಿ. ಆದರೂ ಗೌರವಾನ್ವಿತ ಘನ ನ್ಯಾಯಾಲಯ, ನಾವು ಅದಕ್ಕೆ ತಲೆ ಬಾಗಲಿಕ್ಕೇ ಬೇಕು. ತಲೆಬಾಗಿದ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ತುಮಕೂರು ಜಿಲ್ಲೆ ತಿಪಟೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಸಿಕೆ ಮೊಬೈಲ್ ಶಾಪ್ಗೆ ನುಗ್ಗಿ ಕಳ್ಳನೋರ್ವ ಕೈಚಳಕ ತೋರಿದ್ದಾನೆ. 75,000 ಬೆಲೆ ಬಾಳುವ 6 ಮೊಬೈಲ್ ಹಾಗೂ 18,000 ನಗದು ಕದ್ದು ಎಸ್ಕೇಪ್ ಆಗಿದ್ದ. ಇದೀಗ ತಿಪಟೂರು ನಗರ ಪೊಲೀಸರು ಕಳ್ಳತನ ಮಾಡಿದಂತಹ ಸುದೀಪ್ ಎಂಬಾತನನ್ನ ಬಂಧಿಸಿದ್ದು 75,000 ಬೆಲೆ ಬಾಳುವ 6 ಮೊಬೈಲ್ ಫೋನ್ ಹಾಗೂ 18,000 ನಗದು ಕೃತ್ಯಕ್ಕೆ ಬಳಸಿದ ಒಂದು ಬೈಕ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತುಮಕೂರಿನ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಮಾರಾಟಕ್ಕೆ ಯತ್ನಿಸಿದ್ದ ಓರ್ವನನ್ನ ಬಂಧಿಸಲಾಗಿದೆ. ಅಚಿನ್ ಅಲಿಯಾಸ್ ಅಪ್ಪು ಬಂಧಿತ ಆರೋಪಿಯಾಗಿದ್ದು, ಈತ ಮನೆಯಲ್ಲೇ ಗಾಂಜಾ ಇಟ್ಟುಕೊಂಡು ಕಾಲೇಜು ಯುವಕರಿಗೆ ಗಾಂಜಾ ಮಾರಾಟ ಮಾಡುತ್ತಿದ್ದ. ಖಚಿತ ಮಾಹಿತಿ ಮೇರೆಗೆ ಆರೋಪಿ ಮನೆ ಮೇಲೆ ದಾಳಿ ನಡೆಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು 850 ಗ್ರಾಂ ಒಣಗಾಂಜಾ ವಶಕ್ಕೆ ಪಡೆದು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೋಲಾರ ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಜೂಜಾಟವಾಡ್ತಾ ಇದ್ದಂತಹ 4 ಜನರನ್ನ ಬಂಧಿಸಿದ್ದಾರೆ. ಮಂಗಸಂದ್ರ ಮತ್ತು ಅಮ್ಮೇರಹಳ್ಳಿ ಗ್ರಾಮದ ಬಳಿ ಅಶ್ವಥ್, ರಮೇಶ್, ಸುರೇಶ್ ಮೊಹಲ್ಲಾದ ಖಾಜಾ ಜೂಜಾಡ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದಂತಹ ಪೊಲೀಸರು ಆರೋಪಿಗಳನ್ನ ಬಂಧಿಸಿ 7,250 ರೂಪಾಯಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. 18ನೇ ಸೆಕ್ಟರ್ನಲ್ಲಿನ ಟೆಂಟ್ಗಳಿಗೆ ಬೆಂಕಿ ತಗುಲಿದ್ದು ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. इधर आप देख सकते हैं, ये टॉयलेट है, ये पूरे जल
5 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ಶುಕ್ರವಾರ ರೆಪೋ ದರವನ್ನು 6.25%ಗೆ ಇಳಿಕೆ ಮಾಡಿದ್ದು, ನೂತನ ಗವರ್ನರ್ ಮಲ್ಹೋತ್ರಾ ನೇತೃತ್ವದ ಮೊದಲ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಅಲಿಘರ್ನಲ್ಲಿ ಭಕ್ತನೋರ್ವ ಮೈ ಮೇಲೆ ಚಪ್ಪಲಿ ಮಾಲೆ ಹಾಕೊಂಡು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾನೆ. ದೇವಸ್ಥಾನದ ಮುಂಭಾಗವಿರುವ ಮಾಂಸದಂಗಡಿ ತೆರವಿಗಾಗಿ ಪ್ರೊಟೆಸ್ಟ್ ಮಾಡಿದ್ದಾನೆ. ನಟ ಅಜಿತ್ ನಟನೆಯ ವೇದಾಮಯರ್ಚಿ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿದ್ದು, ಮೊದಲ ದಿನ ಮೊದಲ ಶೋ ನೋಡಿದ ಅಭಿಮಾನಿಗಳು ಥಿಯೇಟರ್ ಮುಂದೆ ಹೆಜ್ಜೆ ಹಾಕಿದ್ದಾರೆ. ಬೆಳಗಾವಿಯಿಂದ ಕುಂಭಮೇಳಕ್ಕೆ ಹೊರಟಿದ್ದ ವೇಳೆ ಭಾರೀ ದುರಂತ ಸಂಭವಿಸಿದೆ. ಬೆಳಗಾವಿಯ ಗಣೇಶಪುರದ ನಿವಾಸಿಗಳಿಂದ ಟಿಟಿ ವಾಹನದಲ್ಲಿ ಕುಂಭಮೇಳಕ್ಕೆ ಹೊರಟಿದ್ರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭೀಕರ ಅಪಘಾತ ಸಂಭವಿಸಿ ಅಪಘಾತದಲ್ಲಿ ಬೆಳಗಾವಿ ಮೂಲದ 4 ದಾರುಣ ಸಾವು ಕಂಡಿದ್ದಾರೆ. 15 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಗಣೇಶಪುರದ ಸಾಗರ, ನೀತಾ, ಸಂಗೀತ, ಮೇತ್ರಿ ಮತ್ತು ವಡಗಾವಿಯ ಜ್ಯೋತಿ ಖಾಂಡೇಕರ ಮೃತ ದುರ್ದೈವಿಗಳಾಗಿದ್ದಾರೆ. ಈ ಬೆಳಗಾವದವರು ಇಲ್ಲಿಂದ ಹೋದವರು ಒಂದು 4 ಜನ ಅಲ್ಲೇ ದುರ್ಮರಣರಾಗಿದ್ದಾರೆ. ಅವರು ಈಗ ದುರ್ಮರಣ ಆಗ್ಯಂತೆ ಈಗ ಮತ್ತೆ ಅಲ್ಲಿಯ ಬಾಡಿಗಳು ಇಲ್ಲಿ ಹೆಂಗೆ ತೊಗೊಂಡು ಬರಬೇಕು, ಏನು ಮಾಡಬೇಕು, ಈ ಥರ ಸಂಬಂಧ ನಾವು ಎಲ್ಲರೂ ಇಲ್ಲೇ ಕುಡಿದೀವಿ. ಮತ್ತು ನಾವು MP ಅವ್ರ ಕಡೆಯಿಂದ ಹೆಲ್ಪ್ ಕೇಳೋ ಸಂಬಂಧ ಅವ್ರ PA ಕಡೆ ಎಲ್ಲರೂ ಬಂದಿದ್ದೀವಿ. ನೋಡೋಣ ರೀ ಇನ್ನು ಮುಂದೆ ಏನಾಗ್ತೈತಿ ನೋಡೋಣ. ಈ ಬೆಳಗಾವದವರು ಇಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಂಡ್ಯದ DC ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಜನಶಕ್ತಿ ಮತ್ತು ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸುವಂತೆ ಆಗ್ರಹಿಸಿದರು. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಹೆಚ್ಚು ಬಡ್ಡಿಗೆ ಹಣವನ್ನು ಬಿಟ್ಟು ಕಂಪನಿಗೆ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಯ ಹೆಸರಲ್ಲಿ ಲೂಟಿ ಹೊಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ಗೆ ಹೇಳಿದ್ದಾರೆ. ಕೋಲಾರದಲ್ಲಿ ಲೋಕಾಯುಕ್ತ ದಾಳಿ ಇಂದು ಕೂಡ ಮುಂದುವರೆದಿದೆ. ನಿನ್ನೆ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಮನೆ ಸೇರಿದಂತೆ ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಇದೀಗ ಕಚೇರಿ ಸೇರಿದಂತೆ ಮನೆಯಲ್ಲಿ ಶೋಧ ಮುಂದುವರೆದಿದ್ದು, ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಪತಿಯ ಕಾಲು ಮುರಿಯಲು ಪತ್ನಿಯೇ ಸುಪಾರಿ ನೀಡಿರುವ ಘಟನೆ ಕಲಬುರಗಿಯ ಹತ್ತರ ಬಳಿ ನಡೆದಿದೆ. ಪತಿ ವೆಂಕಟೇಶ್ ಪರಸ್ತ್ರೀ ಜೊತೆ ಸಲಿಗೆಯಿಂದ ಇದ್ದ. ವೆಂಕಟೇಶ್ ನಡೆಯಿಂದ ಕೋಪಗೊಂಡಿದ್ದ ಪತ್ನಿ ಉಮಾದೇವಿ 2 ಕಾಲು ಮುರಿದ್ರೆ ಮನೆಯಲ್ಲಿ ಗಂಡ ಮನೆಯಲ್ಲೇ ಇರ್ತಾನೆ ಅಂತ 5 ಲಕ್ಷಕ್ಕೆ ಸುಪಾರಿ ಕೊಟ್ಟು ಪತಿಯ ಕಾಲು ಮುರಿಸಿದ್ದಾರೆ. ವೆಂಕಟೇಶ್ ಮೇಲೆ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 4 ಆರೋಪಿಗಳನ್ನು ಬ್ರಹ್ಮಪುರ ಪೊಲೀಸರು ಬಂಧಿಸಿದ್ದಾರೆ. ಮನಿ ಡಬಲಿಂಗ್ ಹೆಸರಿನಲ್ಲಿ ಕೋಟಿ ವಂಚಿಸಿ ಎಸ್ಕೇಪ್ ಆಗಿದ್ದ ಪ್ರಮುಖ ಆರೋಪಿ ಮುಮ್ತಾಜ್ ಬೇಗಂ ಸೇರಿದಂತೆ 3ರನ್ನ ಗೋವಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಪ್ರಮುಖ ಆರೋಪಿ ಮುಮ್ತಾಜ್ ಬೇಗಂ ಹಾಗೂ ಮಗಳು ಅಳಿಯನ ಬಂಧಿಸಿ ವಿಜಯನಗರಕ್ಕೆ ಕರೆತರಲಾಗಿದೆ. 10 ದಿನಗಳ ಬಳಿಕ ಪ್ರಮುಖ ಆರೋಪಿ ಬಂಧಿಸುವಲ್ಲಿ ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು, ಇನ್ನುಳಿದ 3ವರಿಗಾಗಿ ಶೋಧ ಮುಂದುವರೆದಿದೆ. हमें कहाँ जाओगे, कहाँ जाना, जब तक अभी जाते हैं हमें उठते नहीं, हमने जब तक हमारा पैसा हमारा चेक पैसा आए तक का भी मुमताजा पर बोलने से 6 आए सो हमें
उनका का घर है, बोलने से क्या उनका का घर है। हमारे पैसे का लेके डाल लिया सो एक गीट का है पैसे किसका बाबा का नंबर ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿರುವ ಮಾಹಿತಿ ಜನರಿಗೆ ಸಿಗಬಾರದು, ದೇಶದ ವಸ್ತುಸ್ಥಿತಿ ಜನರಿಗೆ ಗೊತ್ತಾಗಬಾರದು. ಹೀಗಾಗಿ ಪ್ರಧಾನಮಂತ್ರಿಗಳು ಬಿಜೆಪಿಯವರು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ವಾಗ್ದಾಳಿನ ನಡೆಸಿದರು. ಏನ್ ಮಾಡ್ಬೇಕು ಅದ್ ಬಿಟ್ರೆ ಬೇರೆ ಬಿಜೆಪಿ ಕೆಲಸ ಏನಿದೆ? ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಮತ್ತೆ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ. ಇವತ್ತು $90 ಮುಟ್ಟಕ್ಕೆ ಬಂದಿದೆ. ಮೊನ್ನೆ ಡಾಲರು ವರ್ಸಸ್ ರುಪಿಗೆ ಕೇಂದ್ರ ಸರ್ಕಾರ ಸುಮಾರು $600 ಬಿಲಿಯನ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದು ಮಾಡಿಲ್ಲ ಅಂತಂದ್ರೆ ಇವತ್ತು 90 ಮೇಲೆ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಡಾಲರ್ ವರ್ಸಸ್ ರುಪಿಗೆ. ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ, ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನಕ್ಕೆ ಗುರ್ತಾಗಬಾರ್ದು. ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ದೇಶ ದಿವಾಳಿ ಎದ್ದೋಗಿದೆ, ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರ್ತಾಗಬಾರ್ದು. ಮತ್ತೆ ಹೆಂಗ್ ಮಾಡ್ಬೇಕು? ಮತ್ತೆ ಗುರ್ತಾಗದೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು. ಮೊನ್ನೆ ತಾನೇ ಪ್ರಧಾನಮಂತ್ರಿಯವರು ನೆಹರು ಬಗ್ಗೆ ಮಾತಾಡಿದಾರೆ. ಮತ್ತೆ ಏನಂತ ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತಂತ ಮಾತಾಡಿದ್ದಾರೆ. ಇವರಿಗೆ ನೆಹರು ಅವ್ರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿಯವರು ಮಾತನಾಡಿಲ್ಲ. ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀವು ಆಕಾಂಕ್ಷಿಯೇ ಎಂಬ ಪ್ರಶ್ನೆಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನಾನೇನು ಬೇಡಲು ಹೋಗಲ್ಲ, ನಮ್ಮ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಮಾಡಲು ಸಿದ್ಧನಿದ್ದೇನೆ. ಈಗ ನನ್ನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ನಾನೇನು ಕೇಳಿರಲಿಲ್ಲ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡಿದ್ದೇನೆ. ಹಿಂದೆ 25 ವರ್ಷದ ಹಿಂದೆ ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ರು, ಆಗಲೂ ನಾನು ಕೇಳಿರಲಿಲ್ಲ ಅಂದರು. ಸರ್, ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಯನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಡಲಿಕ್ಕೆ ಹೋಗಲ್ಲ. ಈಗ ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದ್ರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರ್ತೇವೆ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಮಹಾಕುಂಭಮೇಳದ ಕುರಿತು ಕಾಂಗ್ರೆಸ್ ಟೀಕೆಗೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ಹುಚ್ಚಂಗಿಪುರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಗೆ ನಾಚಿಕೆ ಮಾನ ಮರ್ಯಾದೆ ಏನೇನೂ ಇಲ್ಲ. ಮಹಾಕುಂಭಮೇಳದಲ್ಲಿ 45ರಿಂದ 50 ಕೋಟಿ ಜನ ಭಾಗವಹಿಸಿದ್ದಾರೆ. ಇದರ ಬಗ್ಗೆ ಟೀಕೆ ಮಾಡುವುದರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಅಲ್ಲಿ ಬಿಜೆಪಿ ಮಾತ್ರ ಹೋಗಿಲ್ಲ, ಹಿಂದೂ ಧರ್ಮದಲ್ಲಿ ನಂಬಿಕೆ ಇದ್ದವರು ಎಲ್ಲರೂ ಹೋಗಿದ್ದಾರೆ, ಬೇರೆ ಧರ್ಮದವರು ಹೋಗ್ತಾರಲ್ಲ, ಅದರ ಬಗ್ಗೆ ಟೀಕೆ ಮಾಡುವ ಧೈರ್ಯ ಕಾಂಗ್ರೆಸ್ಗೆ ಇದೆಯಾ ಅಂತ ಹೇಳಿ ಖಾರವಾಗಿ ಪ್ರಶ್ನಿಸಿದರು. ಈ ಕಾಂಗ್ರೆಸ್ಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇಲ್ಲ. ಮಹಾಕುಂಭ ಸುಮಾರು 45-50 ಕೋಟಿ ಜನ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಏನಾರು ಅರ್ಥ ಇದೆಯಾ? ಇದರೊಳಗೇನು ಬರೀ ಬಿಜೆಪಿಯವರು ಹೋಗಿದ್ದಾರಾ? ಹಿಂದೂ ಧರ್ಮದ ಬಗ್ಗೆ ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಬೇರೆ ಧರ್ಮದವ್ರು ಹೋಗ್ತಿದಾರಲ್ಲ, ಅದ್ರ ಬಗ್ಗೆ ಟೀಕೆ ಮಾಡ್ತಾರಾ? ಆ ಧೈರ್ಯ ಇದೆಯಾ? ಧಾರವಾಡದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಸಮಾಜದ ಕುರಿತು ಸಭೆ ನಡೆಸಲಾಯಿತು. SC/ST ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಜಿಲ್ಲೆಯಲ್ಲಿನ ಅಲೆಮಾರಿ ಸಮಾಜದ ಸ್ಥಿತಿ ಕುರಿತು ಚರ್ಚಿಸಲಾಯಿತು. ಇನ್ನು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕುಲಶಾಸ್ತ್ರೀಯ ಅಧ್ಯಯನದ ಒಂದು ರಿಪೋರ್ಟ್ ಬಂದ ನಂತರನೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಮುಂದೆ ಇದೆ ಈ ಒಂದು ಪ್ರಸ್ತಾಪ. ಅದರ ಜೊತೆಯಲ್ಲಿ ನಮ್ಮ ನಿಗಮದ ವತಿಯಿಂದ ಕೇವಲ ಜಿಲ್ಲೆಗೆ